ಬಂಧುಗಳೇ, ಈ ದಿನ ನಮ್ಮ ನಿಮ್ಮೆಲ್ಲರ ಈ ದೇಶವನ್ನ ಮುನ್ನಡೆಸ್ತಾ ಇರತಕ್ಕಂತ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ವಿಶ್ವವೇ ತಿರುಗುವಷ್ಟರ ಮಟ್ಟಿಗೆ ನಮ್ಮ ದೇಶವನ್ನು ಕೊಂಡೊಯ್ಯಬೇಕು ಅಂತೇಳಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರತಕ್ಕಂತ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ನನ್ನ ಪೂಜ್ಯ ನಾಯಕರಾದಂತ ಯಾವತ್ತೂ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಈಗ ತಾನೇ ಚಿಕ್ಕಬಳ್ಳಾಪುರ ಬಹಿರಂಗ ಸಭೆ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ 2 ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಮಾಡಿ, ಬೆಂಗಳೂರಿನಲ್ಲಿ ನಡೆದಂತ ಬೆಂಗಳೂರು ಉತ್ತರ, ಬೆಂಗಳೂರು ಮಧ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರದ 4 ಅಭ್ಯರ್ಥಿಗಳ ಪರವಾಗಿ ಇವತ್ತು ಜೋಡೆತ್ತುಗಳ ರೀತಿಯಲ್ಲಿ ಹಾಲಿ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ಬೃಹತ್ ಸಮಾವೇಶಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಕುಮಾರಣ್ಣ ಅವರು ನಿನ್ನೆ 10 ಗಂಟೆ ತನಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿ ಇವತ್ತು ನನ್ನ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿ ಅವರ ಆಶೀರ್ವಾದವನ್ನ ಮಂಡ್ಯ ಜಿಲ್ಲೆಯ ನಮ್ಮ ಶರಣ ಬಂಧುಗಳ ಒಂದು ನೇತೃತ್ವದಲ್ಲಿ ಆಶೀರ್ವಾದ ತೆಗೆದುಕೊಂಡು ಇವತ್ತು ಟಿ ನರಸೀಪುರ ತಾಲೂಕಿನಲ್ಲಿ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿ 6:15 ಗಂಟೆಗೆ ಅಲ್ಲಿಂದಲೇ ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಈ ಮಂಡಿಗೆ ಕಾಲಿಟ್ಟಿದ್ದಾರೆ. ಬಹುತೇಕ ಏನು 2023ರಲ್ಲಿ ನನ್ನ ಸೋಲಾಯ್ತು, ಆ ಸೋಲಿಗೆ ಇವತ್ತು ನನ್ನ ನಾಯಕರಾದಂತಹ ಕುಮಾರಣ್ಣ ಅವ್ರನ್ನ ನೀವು ಸ್ವಾಗತ ಮಾಡಿದಂತ ರೀತಿ ಇವತ್ತು ಜಯ ತಂದುಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. 2023ರ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಒಂದು ತೆರೆದ ವಾಹನವನ್ನ ಆ ವೆಹಿಕಲ್ ಬುಕ್ ಮಾಡಿದ್ರೆ 1 ವರ್ಷ ಬರುತ್ತೆ ಅಂತ ಹೇಳ್ತಿದ್ರು. ನಮ್ಮ ಕುಬೇಂದ್ರ ರೆಡ್ಡಿ ಅವರ ಇನ್ಫ್ಲೂಯೆನ್ಸ್ ಮಾಡಿ ಒಂದೇ ದಿನ ಗಾಡಿ ತರಿಸ್ಕೊಟ್ರು. ನಾನು ಗೆದ್ದ ಮೇಲೆ ಅದೇ ವಾಹನದಲ್ಲಿ ನಾನು ಮೇಲ್ಕೋಟೆ ಕ್ಷೇತ್ರದಲ್ಲಿ ಮೆರವಣಿಗೆ ಹೋಗ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೊಂದು, ಆದದ್ದೊಂದು. ಅದಕ್ಕೆ ನನಗೇನು ಬೇಜಾರಿಲ್ಲ. ಆದ್ರೆ ಇವತ್ತು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಕುಮಾರಣ್ಣ ಅವರನ್ನ ರಿಸೀವ್ ಮಾಡಿದಂತ ಈ ಕ್ಷಣ ಇವತ್ತು ನಿಜವಾಗ್ಲೂ 2018ರಲ್ಲಿ ಅವತ್ತು ಇನ್ನೊಂದು ತಿಂಗಳಿದೆ ಅನ್ನೋ ಹಾಗೆ ದಿವಂಗತ ಪುಟ್ಟಣ್ಣ ಅವರು ಕ್ಷೇತ್ರದ ಶಾಸಕರಾಗಿ ತೀರ್ಕೊಂಡಿದ್ರು. ನಮ್ಗೆಲ್ಲರೂ ಒಂದ್ ರೀತಿ ದಿಗ್ಭ್ರಮೆ, ಹಿಂಗಾಗೋತಲ್ಲ ಅಂತ ಹೇಳಿ ದೇವೇಗೌಡಜಿಯವರು ಮನೆಗೆ ಕರೆಸ್ಕೊಂಡು ನಾಳೆ ಬಂದು ನಡಿ ಪುಟ್ಟಣ್ಣಯ್ಯರ ಫೋಟೋನೇ ನಾವು ಚುನಾವಣೆ ಪ್ರಚಾರನ ಪ್ರಾರಂಭ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡಜಿಯವರು ಬಂದ ಆ ದಿನ ಇದೇ ಜನಸ್ತೋಮ, ಇದೇ ಒಂದು ಮೆರವಣಿಗೆ ಕರ್ಕೊಂಡ್ಬಂದಂತ ಕ್ಷಣ ಇವತ್ತು ಜ್ಞಾಪಕ ಬರ್ತಾ ಇದೆ. ಅದೇ ರೀತಿ ಕುಮಾರಣ್ಣ ಅವರು ನಾವೆಲ್ಲರೂ ಬಲವಂತ ಮಾಡಿ ಹಲವಾರು ಬಾರಿ ನನ್ನ ಈ ಸಲ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ನಾನು ನನ್ನ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನನ್ನ ಈ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರನ್ನ ಸಭೆ ಸೇರಿಸಿ ನಾನು ಸೋಕಿ ಮಾಡಕ್ಕೆ ನಾನು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಹೋಗ್ಬೇಕಾಗಿಲ್ಲ. ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ತಮಿಳುನಾಡಿಗೆ ನಡೀತಾ ಇರ್ತಕ್ಕಂಥ ಈ ಕಾವೇರಿ ವ್ಯಾಜ್ಯ ಆಗಿದೆ, ಅದು ಕುಮಾರಣ್ಣ ಅವರಿಂದ ದೇವೇಗೌಡರ ನೇತೃತ್ವದಲ್ಲಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಂದ ಈ ಭಾಗದ ಕಾವೇರಿ ಬೇಸಿನ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಅವರನ್ನ ಕರೆತಂದು ಇವತ್ತು ನಾವು ಅಭ್ಯರ್ಥಿಗಳನ್ನ ಮಾಡಿದ್ದೇವೆ. ಇವತ್ತು ನೀವು ತೋರಿದಂತ ಪ್ರೀತಿ, ನೀವು ತೋರಿದಂತ ಸ್ವಾಗತ ವಿಶೇಷವಾಗಿ ನನ್ನ ತಾಯಂದ್ರಿಗೆ, ನನ್ನ ಯುವಕರಿಗೆ ನಾನು ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ಕುಮಾರಣ್ಣ ಅವರನ್ನು ನಾನು ಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ಹಾಗೆಯೇ ನಮ್ಮೂರಿನ ಮಗಳು ಇವತ್ತು
ನಮ್ಮ ಯಡಿಯೂರಪ್ಪಾಜಿಯವರ ಸ್ವಕ್ಷೇತ್ರ ಶಿವಮೊಗ್ಗದಲ್ಲಿ ಸಚಿಯಾಗಿ ಇವತ್ತು ಬಿಜೆಪಿ ಪಕ್ಷದ ರಾಜ್ಯ ಮುಖಂಡರಾಗಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಇವತ್ತು ಮಂಜುಳಕ್ಕ ಅವರು ಇಲ್ಲಿ ಆಗಮಿಸಿದ್ದಾರೆ. ವಿಶೇಷವಾಗಿ ನನ್ನ ತಾಯಂದಿರ ಕುರಿತು ಮಾತಾಡಲಿಕ್ಕೆ ಅವರಿಗೆ ನನ್ನ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿನೇ ನನ್ನ ಕೆಲಸ ಅಂತಕ್ಕಂಥ ಹೋರಾಟ ಮಾಡಿದಂತ ಡಾಕ್ಟರ್ ಅನ್ನದಾನಿ ಅವರು ಇವತ್ತು ನಮ್ಮ ಪಕ್ಷದ SC/ST ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಮಹತ್ತರವಾದಂತಹ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಜೊತೆ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ ಸಚಿವರಾಗಿ ಎಲ್ಲೇ ಅವರು ಸಚಿವರಾಗಿದ್ರು ಸಹ ಇವತ್ತು ನನಗೆ ಎಲ್ಲಾ ರೀತಿಯ ಅಭಿವೃದ್ಧಿಗೆ ಸಹಕಾರ ಕೊಟ್ಟಂತ ನಾರಾಯಣಗೌಡರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಜಿ ಸಚಿವರು ಇವತ್ತು SC/ST ರಾಜ್ಯದ ನೇತಾರ ಆಲ್ಕೋಡ್ ಹನುಮಂತಪ್ಪ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಬಿಜೆಪಿ ಅಧ್ಯಕ್ಷರಾದಂತ ನಮ್ಮ ಡಾಕ್ಟರ್ ಅರುಣೇಶ್ ಅವರು ಇಡೀ ಜಿಲ್ಲೆಯಲ್ಲಿ ಇವತ್ತು ರಾಜಕೀಯದಲ್ಲಿ ಎರಡು ಪಕ್ಷಗಳ ಅಲಿಯನ್ಸ್ ಏನು ಅಂತಕ್ಕಂಥದನ್ನ ಈ ಕಾಂಗ್ರೆಸ್ ಯಾವ ರೀತಿ ಕಳೆದ ಸಲ ಅಲಿಯನ್ಸ್ ಮಾಡ್ಕೊಂಡು ಚೂರಿ ಆಗ್ತೋ, ನಾವಿದ್ದು ಏನಿದ್ರು ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಲಿಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಣ್ಣ ಅವರನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಲಿಕ್ಕೆ ಇವತ್ತು ಸೈನಿಕರ ರೀತಿ ಅವರ ತಂಡ ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ರಮೇಶ್ ಅವರು ಸಹ ಇವತ್ತು ನಮ್ಮ ಪಕ್ಷದ ಒಂದು ಎಲ್ಲರನ್ನ ಒಗ್ಗೂಡಿಸಿ ಈ ಜಿಲ್ಲೆಯಲ್ಲಿ ಇವತ್ತು ಕುಮಾರಣ್ಣ ಅವರನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಿ ರಮೇಶ್ ಅವರು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಒಕ್ಕೂಟ ಸಂಘದ ನಿರ್ದೇಶಕರು ಡಾಕ್ಟರ್ ಅಂಜನಪ್ಪ ಅವರು, ನೀವೆಲ್ಲರೂ ಕೊರೋನಾ ಟೈಮ್ನಲ್ಲಿ ಅವರು ಕೊಡ್ತಿದ್ದಂತ ಅವರ ತಿಳುವಳಿಕೆಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ಅಂತ ಒಬ್ಬ ಮಹಾನ್ ನಾಯಕರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಲಿಕ್ಕೆ, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕುಮಾರಣ್ಣ ಅವರ ಗೆಲ್ಲಿಸಲಿಕ್ಕೆ ಇಡೀ ನಾಡಿನಾದ್ಯಂತ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಜಿ ಶಾಸಕರಾದಂತ ನನ್ನ ಮಾರ್ಗದರ್ಶಕರು ಆದಂತ ಜಿ ವಿ ಶಿವಕುಮಾರಣ್ಣವರು ಇವತ್ತು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬೋರಾ ಅವರು ಇವತ್ತು ನನ್ನ ಅಲ್ಪಸಂಖ್ಯಾತರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ದೇವೇಗೌಡರು 10 ತಿಂಗಳು ದೇಶದ ಪ್ರಧಾನಮಂತ್ರಿಯಾಗಿ ಏನು ನಮ್ಮ ರಾಷ್ಟ್ರದ ಕಾಶ್ಮೀರವನ್ನು ಕಾಂಗ್ರೆಸ್ ಅವರು ಕತ್ತಲಿಟ್ಟಿದ್ರು, 6 ಬಾರಿ ಅವರ ಪ್ರಾಣದ ಅಂಗನ ತೊರೆದು ಕಾಶ್ಮೀರಕ್ಕೆ ಪ್ರವಾಸ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಚುನಾವಣೆ ಮಾಡುವ ಮುಖಾಂತರ ಕಾಶ್ಮೀರ ರಾಜ್ಯವನ್ನ ಇವತ್ತು ಸಮಾಜದ ಮಧ್ಯಕ್ಕೆ ತಂದುಕೊಟ್ಟಂತ ದೇವೇಗೌಡರು ಯಾವತ್ತು ನನ್ನ ಅಲ್ಪಸಂಖ್ಯಾತ ಸಮುದಾಯಗಳನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥದನ್ನ ತೋರಿಸ್ಕೊಟ್ರು. ಇವತ್ತು ಅವರು ಅದಕ್ಕೋಸ್ಕರ ನಮ್ಮ ಜೊತೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೋರಾ ಸಾಹೇಬರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ರೈತ ಸಂಘದಲ್ಲಿ ಇಡೀ ಜಿಲ್ಲೆಯಲ್ಲಿ ಪುಟ್ಟಣ್ಣವರ ಜೊತೆಯಲ್ಲಿ ಇವತ್ತು ರೈತ ಪರವಾದಂತ ಕಾರ್ಯಕ್ರಮಗಳನ್ನ ರೂಪಿಸಿಕೊಟ್ಟಂತವರು ಅಂತ ನಂಜುಂಡೇಗೌಡರು ಈ ದೇಶ ಸದೃಢವಾಗಿರ್ಬೇಕು ಅಂತೇಳಿ ಬಿಜೆಪಿ ಪಕ್ಷದ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಂಜುಂಡೇಗೌಡರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ರಾಜ ವೆಂಕಟಪ್ಪ ನಾಯಕ್ ಅವರು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ರಾಮು ಅವರು ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಪರಾಭವಗೊಂಡರು ಸಹ ಇವತ್ತು ನಮ್ಮ ಮಧ್ಯೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ.
ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಗೆಳೆಯರಾದಂಥ ಡಿ ಅಲಿಗೇಗೌಡರ ಸುಪುತ್ರರಾದಂಥ ಮಂಜಣ್ಣ ಅವರು ನಮ್ಮ ಪಕ್ಷದಲ್ಲೇ ಇದ್ದು ಕೆಲವು ವ್ಯತ್ಯಾಸಗಳಿಂದ ಅವರು ನಮ್ಮ ಮನೆಯನ್ನು ಬಿಟ್ಟಿದ್ರು. ಮತ್ತೊಮ್ಮೆ ಕುಮಾರಣ್ಣ ಅವರಿಗೆ ನಾನು ದುಡಿಲೇಬೇಕು, ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಿನ್ನೆ ತಾನೇ ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಇವತ್ತು ಅಧಿಕೃತವಾಗಿ ಅವರು ಮತ್ತು ಅವರ ಬೆಂಬಲಿಗರೆಲ್ಲರೂ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಬಿಜೆಪಿ ಪಕ್ಷದ ಧನಂಜಯ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲೇಶಣ್ಣ ಅವ್ರನ್ನ, ನನ್ನ ಎಲ್ಲ ತಾಲೂಕಿನ 2 ಪಕ್ಷದ ಮುಖಂಡಗಳನ್ನ, ವಿಶೇಷವಾಗಿ ನಾನು ಮೊದಲು ಹೇಳಿದ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ನನ್ನ 2 ಪಕ್ಷದ ಮಹಾ ಜನತೆಯನ್ನ, ವಿಶೇಷವಾಗಿ ನನ್ನ ತಾಯಂದ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನಾನು 2 ಮಾತುಗಳನ್ನು ಮಾತಾಡಿ ನನ್ನ ನಾಯಕರುಗಳು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಬಂಧುಗಳೇ, ನನ್ನ ಅಶೋಕ್ ಜಯರಾಮ್ ಅವರು ಜಯರಾಮಣ್ಣ ನಮ್ಮ ನಾಯಕರಾಗಿ ಈ ಜಿಲ್ಲೆಗೆ ದೇವೇಗೌಡ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಕೆಲಸ ಮಾಡಿದಂತ ಒಬ್ಬ ಮಹಾನ್ ನಾಯಕರ ಮಗ ಎಸ್.ಟಿ. ಜಯರಾಮಣ್ಣವರ ಸುಪುತ್ರ ಅಶೋಕ್ ಜಯರಾಮ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ದಾವಣಗೆರೆಯಿಂದ ಬಂದಿರತಕ್ಕಂಥ ನಾಗೇಶ್ವರರವರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ನಮಗೆ ನನ್ನ ಪೂಜ್ಯ ದೇವೇಗೌಡರು ಕುಮಾರಣ್ಣವರು ಹೇಳ್ಕೊಟ್ಟಿದ್ದಂಥದ್ದಿಷ್ಟೇ, ಇವತ್ತು ಜನರ ಮಧ್ಯೆ ಇರಬೇಕು, ನನ್ನ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅಂತೇಳಿ 1983ರಲ್ಲಿ ನನ್ನ ಅಣ್ಣ ಚಿಕ್ಕರಾಮೇಗೌಡರು ಅವತ್ತು ಕೆಂಪೇಗೌಡರಿಗೆ ಬಿ.ಫಾರಂ ತರಲಿಕ್ಕೆ ನನಗೆ 19 ವರ್ಷ, ಅವತ್ತು ಅವ್ರು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿ ಪಡಲುಪೆಯಿಂದ ಬಿ.ಫಾರಂ ಇಸ್ಕೊಂಡು ಬಂದು MLA ನಿಲ್ಲಿಸಿ ಜನತಾ ಪಾರ್ಟಿಯಿಂದ ದೇವೇಗೌಡರ ಜೊತೆಗೆ ಶಾಸಕರಾಗಿ ಆಯ್ಕೆ ಮಾಡಿದಂತ ದಿನದಿಂದ ಇವತ್ತಿನ ತನಕ ನಾವು ಮಾಡಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ಎಷ್ಟು ಶ್ರಮವಹಿಸಿ ನಿಮ್ಮ ಮಧ್ಯೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಿ. ಇವತ್ತು ನೀವೆಲ್ಲರೂ ಅರ್ಥೈಸ್ಕೋಬೇಕು. ಪಾಂಡುಪುರ ನಾನು ಶಾಸಕನಾಗಿದ್ದಾಗ ಹೇಗಿತ್ತು? ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು, ನಮ್ಮ MP ಪ್ರಕಾಶ್ ಸಾಹೇಬರು ಉಪಮುಖ್ಯಮಂತ್ರಿಗಳು, ಕುಮಾರಣ್ಣ ಅವರನ್ನೆಲ್ಲ ಬರೀ ಶಾಸಕರು. ಅವತ್ತು ಬಸ್ ಸ್ಟ್ಯಾಂಡ್ ಖರ್ಗೆ ಸಾಗರಕ್ಕೆ ಮಂಜೂರು ಮಾಡಿಸ್ದೆ, ಕುಮಾರಣ್ಣವ್ರು ಕರ್ಕೊಂಡೋಗಿ ತಾಲೂಕ್ ಸಬ್ ಡಿವಿಷನ್ ಸರ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತೇಳಿ. ಆದ್ರೆ ತಾಯಿ ಕಾವೇರಿ ತುಂಬಿ ಕನ್ನಂಬಾಡಿ ಕಟ್ಟಿಗೆ ಬಾಗಿಲು ಬಿಡ್ಲಿಕ್ಕೆ ಅವತ್ತು ಧರ್ಮಸಿಂಗ್ ಅವರು ಖರ್ಗೆಜಿ ಅವರು ಒಂದು ಹೆಲಿಕಾಪ್ಟರ್ ಬಂದ್ರು. ಅಲ್ಲೆಲ್ಲೋ ಒಂದು ಕಡೆ ನಮಗೆ ಸುಳಿವು ಸಿಕ್ತು. ಕೆಲವು ಕಾಂಗ್ರೆಸ್ ಮುಖಂಡರು ಇದು JDS ನವರಿಗೆ ಬಸ್ ಸ್ಟ್ಯಾಂಡ್ ಸ್ವತಂತ್ರ ಬಂದ ಇತಿಹಾಸದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಪಾಂಡುಪುರಕ್ಕೆ, ಬಸ್ ಸ್ಟ್ಯಾಂಡ್ ಪೂಜೆ ಆಗ್ಬಿಟ್ರೆ ಅವ್ರಿಗೆ ಕ್ರೆಡಿಟ್ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲೋ ಅವ್ರಿಗೆ ಕಿವಿ ಕಚ್ಚಿದ್ದಾರೆ ಅಂತಕ್ಕಂಥದ್ದು ಸುಳಿವು ಸಿಕ್ತು. ನಾನು ಕುಮಾರಣ್ಣ ಅವ್ರಿಗೆ ಹೇಳಿದೆ, ನಡಿ ಬ್ರದರ್, ನಾನು ಒಂದು ಹೆಲಿಕಾಪ್ಟರ್ ಮಾಡ್ಕೊಂಡು ನಮ್ಮ ಉಪಮುಖ್ಯಮಂತ್ರಿ ಕರ್ಕ ಬರ್ತೀನಿ, ಅವ್ರು ಬಂದ್ರು ಪೂಜೆ ಮಾಡೋಣ, ಬಂದ್ರು ಪೂಜೆ ಮಾಡೋಣ ಅಂತ ಹೇಳಿದ್ರು. ಅದೇ ತರ ಕುಮಾರಣ್ಣವರು ಪೂಜೆ ಆಯ್ತು ಕಾವೇರಿ ನಮ್ಮ ಕನ್ನಂಬಾಡಿ ಕಟ್ಟೆನಲ್ಲಿ. ಸರ್ ಪೂಜೆ ಅರೇಂಜ್ ಆಗಿದೆ, ಬರ್ತಿರೋ ಇಲ್ವೋ, ಹೋಗಿ ನಾವು ಪೂಜೆ ಮಾಡಿ ಬರ್ತೀನಿ ಉಪಮುಖ್ಯಮಂತ್ರಿ ಕರ್ಕೊಂಡು. ಪಾಪ ತಾಯಿ ಧರ್ಮಸಿಂಗ್ ಅವ್ರ ಧರ್ಮಪತ್ರಿ ರೇಗುದು ಧರ್ಮಸಿಂಗ್ ಅವ್ರಿಗೆ ಕುಮಾರಣ್ಣ ಕರೀತಾ ಇದ್ದಾರೆ, ನಡೀರಿ ಬಂದು ಪೂಜೆ ಮಾಡೋಣ ಅಂತ ಹೇಳಿ 2 ಹೆಲಿಕಾಪ್ಟರ್ಗಳನ್ನ ಇವತ್ತು ನನ್ನ ಪೂಜ್ಯ ಗೌಡೆಯವರು ಹಿರೇಮರಳಿ ಗೌಡೆಯವರಿಲ್ಲ, ಆ ಸ್ಟೇಡಿಯಂ ಆಗ್ಲಿಕ್ಕೆ ಅವರೇ ಕಾರಣಭೂತರು. ಅವತ್ತು ಅವ್ರು ಸಪೋರ್ಟ್ ಕೊಡ್ತಾ ಇದ್ರೆ, ಸಾಥ್ ಕೊಡ್ತಾ ಇದ್ರೆ ಈ ಸ್ಟೇಡಿಯಂ ಆಯ್ತಿರ್ಲಿಲ್ಲ. ತಂದೆ 2 ಹೆಲಿಕಾಪ್ಟರ್ ನಿಲ್ಲಿಸಿ ಅವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಆಯ್ತು, ಬಸ್ ಡಿಪೋ ಆಯ್ತು, ಸ್ಟೇಡಿಯಂ ಆಯ್ತು, ಕಾವೇರಿಯಿಂದ ಕುಡಿಯೋ ನೀರು ತಂದ್ವಿ. ನಾವು ಸಬ್ ಡಿವಿಷನ್ ಹೆಡ್ಕ್ವಾರ್ಟರ್ ಆದ್ರೂ ಕೋರ್ಟ್ಗಳಿಲ್ಲ, ಶ್ರೀಪಟ್ಟಣಕ್ಕೆ ಹೋಗ್ಬೇಕಾಯ್ತು. 2 ಕೋರ್ಟ್ಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಪಾರ್ಕ್ಗಳು ನನ್ನ ಜನ ಮೂಗು ಮುಚ್ಕೊಂಡು ಓಡಾಡ್ಬೇಕಾಯ್ತು ಖಾಲಿ ಏನ್ ಮೇಲೆ. ಕುಮಾರಣ್ಣವರು ನೀರಾವರಿ ಇಲಾಖೆ ಮುಖ್ಯಸ್ಥರಿಗೆ ಮಂಜೂರು ಮಾಡು ಅಂತ ಹೇಳಿ ಮಂಜೂರು ಮಾಡಿಸ್ಕೊಟ್ಟು ಇಲ್ಲಿ ಅದ್ಭುತವಾದಂತ 2 ಪಾರ್ಕ್ಗಳಾದವು. ಇವತ್ತು ಅವರ ದೂರದೃಷ್ಟಿ ನಮ್ಮ ರೇವಣ್ಣವ್ರದ್ದು ಅವ್ರದ್ದು ಯಾವ ಮಟ್ಟಕ್ಕಿತ್ತು ಅಂತ ನಾರಾಯಣಗೌಡರು ಇದ್ದಾರೆ. ಪಾಂಡುಪುರ ವಿಶೇಷಣಗಳಲ್ಲಿ ಒಂದೇ ಒಂದು ಸಬ್ ಸ್ಟೇಷನ್ ಇದ್ದಂಥದ್ದು. ಮಳೆ ಬಂದು ಗಾಡಿ ಬೀಸಿದ್ರೆ ಇಡೀ ತಾಲೂಕು ಕತ್ತಲ್ಲಿ ನಿಂತಿತ್ತು. ಇವತ್ತು ಒಂದು ಹೋಬಳಿಗೆ 3 ಸಬ್ ಸ್ಟೇಷನ್, ಬನ್ನಗಾಡಿಲೊಂದು, ಚಿನ್ಕುಳ್ಳಿಲೊಂದು, ನಾರಾಯಣಪುರದಲ್ಲೊಂದು, ಜಗ್ನಳ್ಳಿಲೊಂದು,
ಮಾದೇಶ್ಪುರದಲ್ಲೊಂದು, ಸುಂಕತೊಂಡೂರಲ್ಲೊಂದು, ಜೀಮಲಿನಲ್ಲೊಂದು, ಅಟ್ಟದಲ್ಲೊಂದು, ಬಿಸಿ ಫಾರಮ್ಲೊಂದು, ಕರುನಳ್ಳಿಲೊಂದು, ಕ್ಯಾತಳ್ಳಿಲೊಂದು, ಬೇಬಿಬೆಟ್ಟದಲ್ಲೊಂದು 13 ಸಬ್ ಸ್ಟೇಷನ್ಗಳನ್ನ 25 ವರ್ಷ ನನ್ನ ರೈತರು ಯಾವತ್ತು ಕರೆಂಟ್ಗೋಸ್ಕರ ಹಂಬಲ ಪಡಬಾರದು ಅಂತೇಳಿ ಮಾಡಿಕೊಟ್ಟಂತ ದಣಿಗಳಲ್ಲಿ ಕೂತಿದ್ದಾರೆ. ನಿಮ್ಮ ಆಶೀರ್ವಾದದಿಂದ ಒಬ್ಬ ಲೋಕಸಭಾ ಸದಸ್ಯ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ರಿ. ಇದೇ ಶ್ರೀರಂಗಪಟ್ಟಣ ಬೀದರ್ ರಸ್ತೆ ಕೋಡಳ್ಳಿ ಹೊಸೂರು ಗೇಟ್ ಅಲ್ಲಿ ನಿಮ್ ಕಟ್ಕೊಂಡೇ ಗದ್ದೆ ರೆಡಿ ಮಾಡಿಸ್ದೆ. ಅದಾರ ಸೋನಿಯಾ ಗಾಂಧಿ ಮೇಡಮ್ ಕಡೆ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿರುತ್ತೆ. ಔಷಧ ಗಲಾಟೆ ಆಯ್ತು. ಕುಮಾರಣ್ಣವ್ರಿಗೆ 7 ಗಂಟೆ ಗಲಾಟೆ ಮಾಡಿದೆ. ಧರ್ಮಸಿಂಗ್ ಕರ್ಸಿ ಕುಮಾರಣ್ಣವ್ರಿಗೆ ಸೋನಿಯಾ ಮೇಡಮ್ ಕಡೆಯದು ಕುಮಾರಪ್ಪ ಹೇಳು ನಿಮ್ MLA ಅದೇನಾದ್ರು ಮಾಡಿ ಸೆಟೆಟ್ ಮಾಡೋಣ ಅಂತೀವಿ. ಟೆಂಡರ್ ಕ್ಯಾನ್ಸಲ್ ಮಾಡಿಸಿ ಲೋಕಸಭಾ ಸದಸ್ಯರಾದ ದೇವೇಗೌಡಜಿ ಅವ್ರನ್ನ ಗಡ್ಕರಿ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಅವತ್ತು ಈ ರೋಡ್ ಫಸ್ಟ್ ಅಪ್ಗ್ರೇಡ್ ಮಾಡಿ 336 ಕೋಟಿ ಮಂಜೂರು ಮಾಡಿಸ್ಕೊಟ್ವಿ. 336 ಕೋಟಿ ಮಂಜೂರು ಮಾಡಿಸಿ ಇವತ್ತು ಕಣ್ಣು ಮುಚ್ಚಿಕೊಂಡು ಡ್ರೈವಿಂಗ್ ಮಾಡಬಹುದು ಅಂತ ರಸ್ತೆಯನ್ನ ಇವತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಮಾಡಿದಂತ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಲಿಸ್ಟ್ ಕೊಡಬಹುದು. ನಾನು ಬಂಧುಗಳೇ, ಇಂಥ ಒಂದು ಸನ್ನಿವೇಶದಲ್ಲಿ ಕುಮಾರಣ್ಣವರ ಕಾಲದಲ್ಲಿ, ಯಡಿಯೂರಪ್ಪ ಅವರ ಕಾಲದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಆಯಿತು. 12 ಹೊಸ ಹೈಸ್ಕೂಲ್ಗಳು, 6 PU ಕಾಲೇಜುಗಳು, 3 ಡಿಗ್ರಿ ಕಾಲೇಜು, 4 ITI ಕಾಲೇಜು, ಹೋಬಳಿಗೆ 2 ರೆಸಿಡೆನ್ಸಿಯಲ್ ಸ್ಕೂಲ್, 8 ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ ಪ್ರಾರಂಭ ಮಾಡಿದ್ವಿ. ಬಣ್ಣ ಹೊಡಿಸಿ ಸ್ವಾಮಿ ಕಾಂಗ್ರೆಸ್ ಮುಖಂಡ್ರೆ, ನನ್ನ ನಾಯಕರು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಯಡಿಯೂರಪ್ಪ ಮಂಜೂರು ಮಾಡಿಕೊಟ್ಟು ಕಟ್ಟಿಸ್ಕೊಟ್ಟಿರಂತ ಬಿಲ್ಡಿಂಗ್ ಗಳಿಗೆ ಬಣ್ಣ ಹೊಡಿಸಿ ಸಾಕಷ್ಟೇ. ಏನು ಅಭಿವೃದ್ಧಿ ಮಾಡಿದ್ರಿ ಅಂತ ಕೇಳ್ತೀರೇನ್ರಿ? ಮಿಸ್ಟರ್ ಚಲುವರಾಯಸ್ವಾಮಿ ಜಿಲ್ಲಾ ಮಂತ್ರಿಗಳೇ, ಇವತ್ತು ನನ್ನ ಜಿಲ್ಲೆಯನ್ನ ಕಟ್ಟಲಿಟ್ಟಿದ್ರಿ. ಯಾವುದೋ ಒಂದು ಕಮಿಷನ್ಗೋಸ್ಕರ ನೀನ್ ಮಾಡಿಸುತ್ತಲ್ಲಪ್ಪ. ನಾನು ನನ್ನ ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ನಾರಾಯಣಗೌಡರು ಇಲ್ಲೇ ಇದ್ದಾರೆ. ಅವತ್ತು ನಮ್ಮ ಜನ ಇದಕ್ಕೆ ನನ್ನ ತಾಯಿ ಬಟ್ಟೆ ಹೋಗಿ ಕಾಯ್ತಾ ಇಲ್ಲ, ಸೋಪರ್ ಕಟ್ಟೆ ಹಾಕ್ಬೇಕು, ದನ ನೀರು ಕುಡ್ಸಕ್ ಕಾಯ್ತಾ ಇಲ್ಲ, ಇಳಿದಾರ ಕಟ್ಟೆಗಳು ಹಾಕ್ಬೇಕು, ಒಂದೂರಿಗೆ ಎಕ್ಸ್ಟ್ರಾ 4 ಬ್ರಿಡ್ಜ್ಗಳು ಬೇಕು ಅಂತ ಹೇಳಿ 300 ಕೋಟಿಯನ್ನ ಒಂದೇ ಕಂತೆ ಮಂಜೂರು ಮಾಡಿ 6 ವರ್ಷದಲ್ಲಿ ಮಂಜೂರು ಮಾಡ್ಕೊಟ್ಟಂತದ್ದು. ಒಂದು ಮಾತು ಹೇಳಿದ್ರು ಅಣ್ಣ, ಯಾವುದೇ ಕಾರಣಕ್ಕೂ ನೀರು ನಿಲ್ಸಕ್ ಕೂಡುದು, ಆನ್ ಅಂಡ್ ಆಫ್ ಅಷ್ಟೇ ಕೆಲಸ ಮಾಡ್ಬೇಕು ಬಿಟ್ಟಣ. ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ಜನ 13 ರಿಂದ 18 ತನಕ ಸರಿಯಾಗಿ ನೀರು ಡ್ಯಾಮ್ ತುಂಬದೆ ನಾಟಿ ಮಾಡಿಲ್ಲ, ಕಬ್ಬು ನೀರಾಯಿಸಿಲ್ಲ. ಒಂದೇ ತಿಂಗಳಿಗೆ ಡ್ಯಾಮ್ ತುಂಬಿದೆ. ಕನ್ನಂಬಾಡಿ ಕಟ್ಟೆ ಮುಂದೆ ನಾಟಿ ಚಾಲನೆ ನಡಿ ಕೊಡಿ, ನಮ್ಮ ಹೌದಿ ಕರ್ಸು ಅವ್ರ ಜೊತೆ ನಾಟಿ ಹಾಕ್ತೀನಿ ಅಂತೇಳಿ ನಾಟಿ ಹಾಕಿ ಚಾಲನೆ ಕೊಟ್ಟಂತಹ ದಿನ ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಇವತ್ತು ತಮಿಳುನಾಡು ಮುಖ್ಯಮಂತ್ರಿ ಸಹಿ ನಿಸ್ಕಳಿಕೆ 92 ಅಡಿ ನೀರಿಸಿ ನನ್ನ ಜಿಲ್ಲೆಯ ಜನದ ಆ ತಾಯಿ, ಆ ಭೂತಾಯಿಯನ್ನ ಇವತ್ತು ಗೆದ್ದು ತಿರ್ಸ್ತಾ ಇದ್ರಲ್ಲ, ಇವತ್ತು ನಿಮಗೆ ಉದ್ಧಾರ ಆಗಲ್ಲ. ನೀವು ಗೆದ್ದು ತಿಂತೀರಿ. ನನ್ನ ಜಿಲ್ಲೆಯ ಜನ ಹೊಟ್ಟೆ ಉಳಿಸ್ಕೊತಾ ಇದ್ರಿ. ಇವತ್ತು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇವತ್ತು ಪಾಂಡುಪುರ ಪಟ್ಟಣಕ್ಕೆ ಒಂದು ಹೊಸ ಅಭಿವೃದ್ಧಿಯ ಒಂದು ಅಧಿಕಾರರಾಗಿ ಕೆಲಸ ಮಾಡಿದ್ರು. ಇವತ್ತು ನಾನೇ ಸಣ್ಣ ನೀರಾವರಿ ಸಚಿವನಾಗಿ ಇಡೀ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ 180 ಕೆರೆಗೆ ನೀರು ಉಣಿಸುವಂತ 6 ಯೋಜನೆಗಳನ್ನ ಮಂಜೂರು ಮಾಡಿ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಿಸ್ತೆ. ಅದಕ್ಕೆ ಕಾರಣ ಕುಮಾರಣ್ಣವರು, ತದನಂತರ ಬಂದಂತ ಯಡಿಯೂರಪ್ಪ ಅವರು. ಅದಕ್ಕೆ ನಾನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಏನು ತೊಂದರೆ ಕೊಡಬೇಡಿ, ಕುಮಾರಣ್ಣ ಏನ್ ಮಂಜೂರು ಮಾಡಿಕೊಟ್ಟಿದ್ದಾರೋ ಪುಟ್ಟರಾಜು ಸಂಪೂರ್ಣ ಮಾಡಲಿ ಅಂತೇಳಿ ಮಾಧುಸ್ವಾಮಿ ಮಂತ್ರಿಗಳಿಗೆ ನಿರ್ದೇಶನ ಕೊಟ್ಟು ಇಡೀ 6 ಲಿಫ್ಟ್ ಇರಿಗೇಷನ್ ಕಂಪ್ಲೀಟ್ ಮಾಡಿಸ್ಕೊಟ್ರು. ಇವತ್ತು UGD ಕಾರ್ಯಕ್ರಮಕ್ಕೆ 22 ಕೋಟಿ ಹಣವನ್ನ ಸರ್ಕಾರದಿಂದ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಸಿ ಇವತ್ತು ಪುರಸಭೆಯಲ್ಲಿ FD ಮಾಡಿಸಿದ್ದೀನಿ. ಹೇಳ್ಬೇಕಾ? ಹೇಳಲಿಕ್ಕೆ ಹೋದ್ರೆ ಬೆಳಗ್ಗೆ ಆಗುತ್ತೆ. ಆದ್ರೆ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ನಾನು ನನ್ನ ಸೋಲಿನ ಬಗ್ಗೆ ಯಾವತ್ತೂ ಚಿಂತೆ ಮಾಡಿಲ್ಲ. ನನ್ನ ಜನ ನನಗೆ ಒಳ್ಳೆಯದನ್ನೇ ಮಾಡಿದ್ರು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರೆ ಇವತ್ತು ನಾನು 1989-90-91 ಜ್ಞಾಪಕ ಮಾಡ್ಕೊತೇನೆ. ನನ್ನ ತಾಲೂಕಿನ ಅಟ್ಟಳ್ಳಿಯ ವಾಸಣ್ಣ ಮೈಸೂರು ಮೇಯರ್ ಆಗಿ, ಚಾಮರಾಜನಗರ ಕ್ಷೇತ್ರದ ಚಾಮರಾಜನಗರದ ಶಾಸಕರಾಗಿ
ಕೆಲಸ ಮಾಡಿದಂಥವ್ರು. ಅವತ್ತು ವೀರಪ್ಪ ಮೊಯ್ಲಿಯವರಿಗೆ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿಗಳಾಗಿದ್ರು. ದೇವೇಗೌಡರ ಹೋರಾಟಕ್ಕೆ ಸಾಥ್ ಕೊಡಬೇಕು ಅಂತೇಳಿ ನನ್ನ ಲಾರಿಯ ಮಾಲೀಕರು 100 ಲಾರಿ ಕಳಿಸಿದ್ರೆ ಆ 100 ಲಾರಿಗಳಿಗೆ ಅವರ ಸ್ವಂತ ಹಣದಿಂದ ಡೀಸೆಲ್ ತುಂಬಿಸ್ಕೊಟ್ಟು ದೇವೇಗೌಡರಿಗೆ ಸಾಥ್ ಕೊಟ್ಟು ಕಾವೇರಿ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ದಿನ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಕುಮಾರಣ್ಣ ತನ್ನ ತಾಯಿ ಮಾತೃಶ್ರೀ ಚೆನ್ನಮ್ಮ ಅವರ ಹೆಸರಲ್ಲಿ ಚೆನ್ನಂಬಿಕಾ ಫಿಲಂ ನಡೆಸ್ತಾ ಇದ್ರು. ಆ ಫಿಲಂ ದುಡ್ಡು ತಂದು 89-90ರಲ್ಲಿ ಕಾವೇರಿ ಹೋರಾಟಕ್ಕೆ ನಮ್ಮ ಮಂಡ್ಯ ಶಿವಾನಂದ ಮನೆ ನಮ್ಮ ರೈತರಿಗೆ ಶಕ್ತಿ ಕೊಟ್ಟಂತ ದಿನವನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದು ಒಬ್ಬ ಹಣವಂತ ಒಬ್ಬ ಹೃದಯವಂತನಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆ. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಇವತ್ತು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕುಮಾರಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಪಕ್ಷದ ಎನ್ಡಿಎ ಅಭ್ಯರ್ಥಿಗಳಾಗಿ ಅವರ ಗೆಲುವು ಕಟ್ಟಿಟ್ಟ ಬುತ್ತಿ. ಇನ್ನೇನು ನಡೀತಾ ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಹೆಚ್ಚು ನೀಡ್ಕೊಳ್ಬೇಕು ಅಂತಕ್ಕಂಥ ಪೈಪೋಟಿ ಪ್ರಾರಂಭ ಆಗಿದೆ. ನಾನು ಮೊದಲೇ ಹೇಳಿದಾಗೆ ನನ್ನ ಸೋಲಿನ ಬಗ್ಗೆ ನಾನು ಒಂದಿನೂ ಕಿಂಚಿತ್ತು ಮಾಡಿಲ್ಲ. ಆದ್ರೆ ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಂತಕ್ಕಿಂತ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ಗಳು ಈ ಸಲ ಪಕ್ಷಾತೀತವಾಗಿ ನನ್ನೆಲ್ಲಾ ಸಮುದಾಯದ ವಕ್ತೃತ್ವ ಮಾಡತಕ್ಕಂಥ ನನ್ನ ರೈತರನ್ನ, ನನ್ನ ವಿಶೇಷವಾಗಿ ನನ್ನ ತಾಯಂದಿರನ್ನ ಮನವೊಲಿಸಿ 100ಕ್ಕೆ 90 ಭಾಗ ಮತ ಹಾಕಿ ಕುಮಾರಣ್ಣವರಿಗೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ 50,000ಕ್ಕೂ ಹೆಚ್ಚು ಅತ್ಯಂತ ಬಹುಮತವನ್ನು ಕೊಡ್ತು ಅಂದಾಗ ನಾನು ನೋವನ್ನ ಮರಿತೀನಿ. ನಾನೇನಾದ್ರೂ ನಿಮ್ ಸೇವೆ ಮಾಡಿದ್ರೆ, ನಿಮ್ಮ ಮನೆಯ ಮಗನಾಗಿ ನಡ್ಕೊಂಡಿದ್ರೆ ಈ ಮಾತನ್ನ ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.